ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲೈವ್ ಅಪ್ಡೇಟ್ಸ್ನಲ್ಲಿ ತುಕಾಲಿ ಅವರ ಹೆಂಡತಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ತುಕಾಲಿ ಅವರು ತುಂಬ ಖುಷಿಯಾಗಿದ್ದಾರೆ. ಆದರೆ ಅವ್ರ ಹೆಂಡತಿ ಬರ್ತಿದ್ದಂಗೆ ಒಂದು ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಅವರು ಕೊಟ್ಟು ಕಳಿಸಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ಅಂದರೆ ಅವ್ರು ಮಾಡ್ತಿರೋ ತಪ್ಪನ್ನು ತಿದ್ದಲಿ ಅಂತ ಮೋಸ್ಟ್ಲಿ ಕೊಟ್ಟಿರ್ಬೋದು. ಸೊ ಒಂದು ಎರಡು ಮೂರು ಏಟು ಹೊಡಿತಾರೆ ಅವರಿಗೆ ಕೂಡ. ನಿನ್ನ ನೋಡ್ಕೊ, ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ, ಏನೇ ಇದ್ದರೂ ಡೈರೆಕ್ಟಾಗಿ ಮಾತಾಡು, ಹಿಂದೆ ಎಲ್ಲ ಮಾತಾಡಬೇಡ ಅಂತ ಕೆಲವೊಂದು ಬುದ್ಧಿ ಮಾತು ಕೂಡ ಹೇಳ್ತಾರೆ. ಸೊ ಆ್ಯಕ್ಚುಲಿ ಅವರು ಬಿಗ್ ಬಾಸ್ ಡೈಲಿ ನೋಡ್ತಾರೆ, ಅದರಿಂದನೇ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಸೊ ಅವ್ರ ಹೆಂಡ್ತಿ ಹೇಳಿದ್ರೇ ಅರ್ಥ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ಇನ್ನು ಮುಂದೇನಾದರೂ ಹಿಂದೆಯಿಂದ ಮಾತಾಡೋದು ಬಿಟ್ಟು ಅವ್ರನ್ನ ಕಾಮಿಡಿಯಾಗಿ ತಗೊಂಡು ಆಡ್ಕೊಳೋದು ಬಿಟ್ಟು ಚೆನ್ನಾಗಿ ಅವ್ರ ಆಟ ಅವ್ರು ಆಡಿದರೆ ಫೈನಲಲ್ಲಿ ಸೆಲೆಕ್ಟ್ ಆಗೋ ಸಾಧ್ಯತೆ ಎಲ್ಲ ಇದೆ. ಟಾಪ್ 5 ಬರ್ಬೋದು ತುಕಾಲಿ ಅವರು. ಸೊ ಒಂದೊಳ್ಳೆ ಚಾನ್ಸು ಕೊಟ್ಟಿದ್ದಾರೆ ಬಿಗ್ ಬಾಸ್ ಇವಾಗ ವೀಕಲ್ಲಿ. ಅಂದರೆ ಫ್ಯಾಮಿಲಿ ಬಂದಿರೋದ್ರಿಂದ ಅವ್ರಿಗೆ ಕೆಲವೊಂದು ಹಿಂಟ್ ಸಿಗುತ್ತೆ. ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ತುಕಾಲಿ ಅವರು ಹೆಂಡ್ತಿ ಚೆನ್ನಾಗೇ ಮಾತಾಡ್ತಾರೆ. ಆಮೇಲೆ ಅವರಿಬ್ಬರು ಕೂತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಬಾಲ್ಕನಿಲಿ ತುಂಬ ಚೆನ್ನಾಗಿ ಪ್ರೈವೇಸಿಯಲ್ಲಿ ಮಾತಾಡ್ತಾರೆ. ತುಂಬ ದಿನ ಆಯ್ತಲ್ಲ, 2 ತಿಂಗಳು ಖುಷಿಯಾಗಿ ಮಾತಾಡ್ತಾರೆ. ಅವ್ರು ಇವ್ರನ್ನ ರೇಗಿಸ್ತಾರೆ, ಇವ್ರು ಅವ್ರನ್ನ ರೇಗಿಸ್ತಾರೆ. ಸೊ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ, ಚೆನ್ನಾಗಿದೆ ಒಂಥರ ವಿಡಿಯೋ. ಸೊ ಇವತ್ತಿನ ಎಪಿಸೋಡ್ ನೋಡಿ, ಚೆನ್ನಾಗಿದೆ. ಸೊ ಎಪಿಸೋಡ್ ನೋಡಿ ರಿವ್ಯೂ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.